ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ದಿನ ಆದರೂ ನಮ್ಮಲ್ಲಿ ಕೆಲವು ಪ್ರಶ್ನೆಗಳು ಕಾಡುತ್ತಿವೆ. ಯಾವಪ್ಪ ಅಂದರೆ, ಭಾರತಕ್ಕೆ ಆಗಸ್ಟ್ 15, 1947ಕ್ಕೆ ಯಾಕೆ ಸ್ವಾತಂತ್ರ್ಯ ಸಿಕ್ತು? ಅದು ಮಧ್ಯರಾತ್ರಿನೇ ಯಾಕೆ ಸಿಕ್ಕಿತು? ಆ ಮಧ್ಯರಾತ್ರಿಯಲ್ಲಿ ಯಾರು ಏನು ಕೊಟ್ಟರು, ಏನು ತೆಗೆದುಕೊಂಡರು? ಹೀಗೆ ಹಲವು ಪ್ರಶ್ನೆಗಳಿಗೆ ಇವತ್ತು ಸರಳವಾಗಿ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಉತ್ತರವನ್ನು ನೀಡುತ್ತೇನೆ. ಅದಕ್ಕೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲು ನೀವು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿದುಕೊಳ್ಳೋ ಮುಂಚೆ ಒಬ್ಬ ಮುಖ್ಯವಾದ ವ್ಯಕ್ತಿ ಬಗ್ಗೆ ತಿಳಿದುಕೊಳ್ಳಬೇಕು. ಆ ವ್ಯಕ್ತಿ ಯಾರು ಅಂದರೆ ಲಾರ್ಡ್ ಮೌಂಟ್ ಬ್ಯಾಟನ್. ಈ ವ್ಯಕ್ತಿ ಬ್ರಿಟಿಷರ ಪರವಾಗಿ ಭಾರತದ ಕೊನೆಯ ವೈಸರಾಯ ಆಗಿದ್ದ. ವೈಸರಾಯ ಅಂದರೆ ಸರ್ಕಾರದ ಪರವಾಗಿ ಜನರನ್ನು ಆಳ್ವಿಕೆ ಮಾಡೋ ವ್ಯಕ್ತಿ ಅಂತ. ಈ ಲಾರ್ಡ್ ಮೌಂಟ್ ಬ್ಯಾಟನ್ ಬ್ರಿಟಿಷರ ಪರವಾಗಿ ಭಾರತದ ಕೊನೆಯ ವೈಸರಾಯ ಆಗಿದ್ದ. ಹಾಗೆ ಭಾರತಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ ಭಾರತದ ಮೊದಲ ಗವರ್ನರ್ ಜನರಲ್ ಕೂಡ ಆಗಿರುತ್ತಾನೆ. ಈ ವ್ಯಕ್ತಿನೇ ಭಾರತಕ್ಕೆ ಸ್ವತಂತ್ರ ಕೊಡುವಲ್ಲಿ ಮುಖ್ಯ ಪಾತ್ರ ವಹಿಸಿರುತ್ತಾನೆ. ಇದಿಷ್ಟು ನೆನಪಿಟ್ಕೊಳ್ಳಿ. ಈಗ ಭಾರತಕ್ಕೆ ಆಗಸ್ಟ್ 15, 1947ರಲ್ಲಿ ಯಾಕೆ ಸ್ವತಂತ್ರ ಸಿಕ್ತು? ಬ್ರಿಟಿಷರು ಸ್ವಾತಂತ್ರ್ಯವನ್ನು ನೀಡಲು ಯೋಚಿಸಿದಾಗ ಮೊದಲು ಭಾರತಕ್ಕೆ 30 ಜೂನ್ 1948ರಲ್ಲಿ ಸ್ವತಂತ್ರ ಕೊಡಬೇಕೆಂದು ನಿರ್ಧಾರ ಮಾಡಿದ್ದರು. ಆದರೆ ಭಾರತದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದ ಹೋರಾಟ ಮತ್ತು ದಂಗೆಗಳನ್ನು ತಡೆಯೋಕೆ ಆಗದೆ ಬ್ರಿಟಿಷ್ ಸರ್ಕಾರ ಬೇಗನೆ ಭಾರತಕ್ಕೆ ಸ್ವತಂತ್ರ ನೀಡಲು ನಿರ್ಧಾರ ಮಾಡಿತು. ಅದಕ್ಕಾಗಿ ಒಂದು ಡೇಟ್ ಕೂಡ ಫಿಕ್ಸ್ ಮಾಡಿದರು. ಜುಲೈ 1947ಕ್ಕೆ ಭಾರತಕ್ಕೆ ಸ್ವತಂತ್ರ ನೀಡಲು ಬ್ರಿಟಿಷ್ ಸರ್ಕಾರ ಸಿದ್ಧ ಇತ್ತು. ಆದರೆ ಈ ಲಾರ್ಡ್ ಮೌಂಟ್ ಬ್ಯಾಟನ್ ಆಗಸ್ಟ್ 15, 1947ಕ್ಕೆ ಭಾರತದ ಎಲ್ಲ ಅಧಿಕಾರವನ್ನು ಭಾರತಕ್ಕೆ ವರ್ಗಾಯಿಸಲು ನಿರ್ಧಾರ ಮಾಡುತ್ತಾನೆ. ಈ ಆಗಸ್ಟ್ 15 ಯಾಕೆ ಅಂದರೆ 15 ಅನ್ನೋ ನಂಬರ್ ಲಾರ್ಡ್ ಮೌಂಟ್ ಬ್ಯಾಟನ್ನ ಲಕ್ಕಿ ನಂಬರ್ ಆಗಿತ್ತು. ಹಾಗೆ 15 ಆಗಸ್ಟ್ 1945ರಲ್ಲಿ ಜಪಾನ್ ಪಡೆಗಳು ಈತನಿಗೆ ಸರೆಂಡರ್ ಕೂಡ ಆಗಿದ್ದರು ಪ್ರಪಂಚದ 2ನೇ ಮಹಾಯುದ್ಧದ ಸಮಯದಲ್ಲಿ. ಇದರ 2ನೇ ವರ್ಷದ ವಾರ್ಷಿಕೋತ್ಸವ ಅಂದರೆ ಆ್ಯನಿವರ್ಸರಿ ಸಂಭ್ರಮ ಜೊತೆಗೆ ಇನ್ನೊಂದು ಇರಲಿ ಅಂತ ಅದೇ ದಿನ ಅಂದರೆ ಆಗಸ್ಟ್ 15, 1947ಕ್ಕೆ ಸ್ವತಂತ್ರ ಕೊಡಲು ನಿರ್ಧಾರ ಮಾಡುತ್ತಾನೆ. ಭಾರತಕ್ಕೆ ಮಧ್ಯರಾತ್ರಿನೇ ಸ್ವಾತಂತ್ರ್ಯ ಯಾಕೆ ಸಿಕ್ಕಿತು? ಇದಕ್ಕೆ ಮುಖ್ಯ ಕಾರಣ ಯಾರು ಅಂದರೆ ಭಾರತದ ಜ್ಯೋತಿಷ್ಯರು. ಹೇಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಮೊದಲ ರಾಷ್ಟ್ರಪತಿ ಆಗಿದ್ದವರು. ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಆಗಸ್ಟ್ 15 ಅಂತ ಡೇಟ್ ಫಿಕ್ಸ್ ಮಾಡಿದ ಮೇಲೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆ ಡೇಟನ್ನು ಕೆಲವು ಜ್ಯೋತಿಷ್ಯರಿಗೆ ಕೇಳಿದಾಗ ಆ ದಿನ ಅಶುಭ ದಿನವೆಂದು ಹೇಳುತ್ತಾರೆ. ಹಾಗೆ ಒಂದು ದಿನ ಹಿಂದಿನ ದಿನ ಡೇಟ್ಗೆ ಫಿಕ್ಸ್ ಮಾಡಲು ಕೇಳುತ್ತಾರೆ. ಆದರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಆಗಸ್ಟ್ 15 ಅಂತ ಡೇಟ್ ಫಿಕ್ಸ್ ಮಾಡೇ ಬಿಡ್ತಾರೆ. ಆಗ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮತ್ತು ಜ್ಯೋತಿಷ್ಯರು ಡಿಸ್ಕಸ್ ಮಾಡಿ ಆಗಸ್ಟ್ 14 ಮತ್ತು 15ರ ಮಧ್ಯೆ ಅಂದರೆ ಮಧ್ಯರಾತ್ರಿಗೆ ಫಿಕ್ಸ್ ಮಾಡ್ತಾರೆ. ಯಾಕಂದರೆ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಹೊಸ ದಿನ ಪ್ರಾರಂಭ ಆಗೋದು ರಾತ್ರಿ 12 ಗಂಟೆಗೆ. ಆದರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹೊಸ ದಿನ ಪ್ರಾರಂಭ ಆಗೋದು ಬೆಳಗ್ಗೆ ಸೂರ್ಯೋದಯ ಆದಾಗ. ಅದಕ್ಕೆ ಬ್ರಿಟಿಷರು ಮತ್ತು ಭಾರತೀಯರನ್ನು ಖುಷಿಪಡಿಸಲು ಮಧ್ಯದ ಸಮಯವೇ ಪರಿಹಾರ ಅಂತ ಅದನ್ನೇ ಫಿಕ್ಸ್ ಮಾಡಿಬಿಡುತ್ತಾರೆ. ಇದೇ ಕಾರಣಕ್ಕೆ ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 15 ಸ್ವತಂತ್ರ ದಿನದಂದು ಸೂರ್ಯೋದಯ ಸಮಯದಲ್ಲಿ ಧ್ವಜಾರೋಹಣವನ್ನು ಮಾಡುತ್ತಾರೆ. ಹಾಗೆ ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಭಾರತಕ್ಕೆ ಮಧ್ಯರಾತ್ರಿಯಲ್ಲಿ ಸ್ವತಂತ್ರ ಸಿಕ್ಕಿದ್ದಕ್ಕಾಗಿ ತಮ್ಮ ಭಾಷಣದಲ್ಲಿ ಇಡೀ ಪ್ರಪಂಚ ಮಧ್ಯರಾತ್ರಿಯಲ್ಲಿ ಮಲಗಿರುವಾಗ ಭಾರತ ಜೀವನ ಮತ್ತು ಸ್ವಾತಂತ್ರ್ಯಕ್ಕಾಗಿ ಎಚ್ಚರವಿತ್ತು ಅನ್ನೋ ಮಾತನ್ನು ಕೂಡ ಆಡುತ್ತಾರೆ. ಹಾಗೆ ನನ್ನ ರಿಸರ್ಚ್ ಪ್ರಕಾರ ಪ್ರಪಂಚದಲ್ಲಿ ಭಾರತ ದೇಶ ಬಿಟ್ಟು ಬೇರೆ ಯಾವ ದೇಶ ಮಧ್ಯರಾತ್ರಿಯಲ್ಲಿ ಸ್ವಾತಂತ್ರ್ಯವನ್ನು ತೆಗೆದುಕೊಂಡೇ ಇಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವಾಗ ಬ್ರಿಟಿಷರು ಭಾರತೀಯರಿಗೆ ಏನು ಕೊಟ್ಟರು? ಇವರೇನು ತೆಗೆದುಕೊಂಡರು? ಬ್ರಿಟಿಷರು ಭಾರತಕ್ಕೆ ತಮ್ಮ ಎಲ್ಲ ಅಧಿಕಾರವನ್ನು ವರ್ಗಾವಣೆ ಮಾಡೋದರ ಜೊತೆಗೇ ಭಾರತೀಯ ಸ್ವತಂತ್ರ ಕಾಯ್ದೆ 1947 ಇದನ್ನು ಕೊಟ್ಟು ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡಿದರು. ಭಾರತಕ್ಕೆ ಇಂಡಿಯಾ ಅನ್ನೋ ಹೆಸರು ಹೇಗೆ ಬಂತು? ಇದಕ್ಕೆ ಕಾರಣ ಬ್ರಿಟಿಷರು ಭಾರತವನ್ನು ಆಳುವಾಗ ಮೊದಲು ಪೂರ್ವದ ನದಿಗಳ ದೇಶ ಅನ್ನುತ್ತಿದ್ದರು. ನಂತರ ಇಂದು ನದಿ, ನಮ್ಮ ಸಂಸ್ಕೃತಿಯಲ್ಲಿ ಸಿಂಧು ನದಿ, ಇದರಿಂದ ಇಂದು ನದಿ ದೇಶ ಅಂತ ಕರೆದು ಕೊನೆಗೆ ಇಂದುವಿಂದ ಇಂಡಿಯಾ ಅನ್ನೋ ಪದವನ್ನು ಹುಡುಕಿ ಅದನ್ನು ಕರೆಯೋಕ್ಕೆ ಪ್ರಾರಂಭಿಸಿದರು. ಹಾಗೆ ನಮ್ಮ ಸಂವಿಧಾನದ ಆರ್ಟಿಕಲ್ 1ರಲ್ಲಿ ಇಂಡಿಯಾ ದಟ್ ಈಸ್ ಭಾರತ್ ಅಂದರೆ ಇಂಡಿಯಾ ಅದೇ ಭಾರತ ಅಂತ ಮೊದಲನೇ ಸಾಲಲ್ಲಿ ಉಲ್ಲೇಖಿಸಿದ್ದಾರೆ. ಹಾಗೆ ಬಹಳಷ್ಟು ಜನ
ಅಮೆರಿಕದ ಜನರನ್ನು ಬ್ರಿಟಿಷರೆಂದು ಅಂದುಕೊಳ್ಳುತ್ತಾರೆ. ಅಲ್ಲ, ಅಮೆರಿಕದವರು ಬ್ರಿಟಿಷರು ಅಲ್ಲ. ಯಾಕಂದರೆ ಅಮೆರಿಕ ದೇಶಕ್ಕೆ ಬ್ರಿಟಿಷ್ ಕಡೆಯಿಂದ ಜುಲೈ 2, 1776ರಲ್ಲಿ ಸ್ವತಂತ್ರ ಸಿಕ್ಕಿದೆ. ಅದಕ್ಕೆ ಬ್ರಿಟಿಷರೇ ಬೇರೆ, ಅಮೆರಿಕದವರೇ ಬೇರೆ. ಬ್ರಿಟಿಷರು ಅಮೆರಿಕದವರಲ್ಲ. ಇವತ್ತಿಗೆ ಇಷ್ಟೇ. ಈ ಮಾಹಿತಿ India.com ಮತ್ತು ರಿಷಿ ಟಂಡನ್ ಅವರ ರಿಸರ್ಚ್ ಪ್ರಕಾರ ಈ ಮಾಹಿತಿ ಆಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಈ ಒಂದು ವಿಷಯ ಗೊತ್ತಾಗಲಿ ಅದಕ್ಕೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಇದೇ ಥರ ವಿಡಿಯೋ ನೋಡೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇದರಲ್ಲಿ ನಿಮಗೆ ಇನ್ನೂ ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನು ಕವರ್ ಮಾಡ್ತೇನೆ. ಸದ್ಯಕ್ಕೆ ನೋಡಿದ್ದಕ್ಕಾಗಿ ಧನ್ಯವಾದಗಳು.